ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಇದು ನಮ್ಮ ಸೆಕೆಂಡ್ ಚಾಪ್ಟರ್ ಇನ್ ಸ್ಟ್ಯಾಟಿಸ್ಟಿಕ್ಸ್. ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟು. A measure of central tendency is a single value that attempts to describe a set of data by identifying the central position within that set of data. ನಾವು ಬೇಸಿಕ್ಕಾಗಿ ಇದನ್ನು ತಿಳ್ಕೊಳ್ಳೋಣ. ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ಒಂದಷ್ಟು ಸೆಟ್ ಆಫ್ ಡೇಟಾಗಳಿರುತ್ತೆ. ಆ ಡೇಟಾದು ಸೆಂಟ್ರಲ್ ಪೊಸಿಷನ್ ಏನು, ಆಯಿತಾ? ಆ ಸೆಂಟ್ರಲ್ ಪೊಸಿಷನ್ ಏನು ಅಂತ ವಿ ಕ್ಯಾನ್ ಫೈಂಡ್ ಔಟ್ ವಿತ್ ದ ಹೆಲ್ಪ್ ಆಫ್ ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಯೂಶ್ವಲಾಗಿ ಸ್ಟ್ಯಾಟಿಸ್ಟಿಕಲ್ ಯಾವುದೇ ಒಂದು ಸ್ಟ್ಯಾಟಿಸ್ಟಿಷಿಯನ್ ಒಂದು ಪ್ರಾಬ್ಲಮ್ ಇದೆ, ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಬೇಕು ವಿತ್ ದ ಹೆಲ್ಪ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂದಾಗ ವಾಟ್ ಹಿ ಡಸ್, ಹಿ ಕಲೆಕ್ಟ್ ಸಮ್ ಆಫ್ ದ ಡೇಟಾ. ಓಕೆ, ಸೇ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಯಾವುದು ಮೊಬೈಲ್ ಆಪರೇಟರ್. We have a mobile operator, for example Airtel, we have BSNL, we have Jio, we have ಮತ್ತು ವೋಡಾಫೋನ್. ಸದ್ಯಕ್ಕೆ ಇದೊಂದು 4 ತೊಗೊಳ್ಳೋಣ. ಸೊ ವೋಡಾಫೋನಲ್ಲಿ ಎಷ್ಟು ಜನ ಕಸ್ಟಮರ್ಸ್ ವೋಡಾಫೋನ್ ತೊಗೊಂಡಿದ್ದಾರೆ, ಎಷ್ಟು ಜನ ಜಿಯೋ, ಎಷ್ಟು ಜನ ಏರ್ಟೆಲ್ ಯೂಸ್ ಮಾಡ್ತಾರೆ, ಎಷ್ಟು ಜನ BSNL ಯೂಸ್ ಮಾಡ್ತಾರೆ. ಇಫ್ ವಿ ಟೇಕ್ ಇಂಡಿಪೆಂಡೆಂಟ್ ಡೇಟಾ ತೊಗೊಂಡ್ರೆ ಇಟ್ ವಿಲ್ ಕಮ್ ಇನ್ ಅ ಕ್ರೋಸ್ ಟುಗೆದರ್ ಜನರು ಅದನ್ನು ತೊಗೋತಾ ಇದ್ದಾರೆ. ಸೊ ನಾವು ಇದನ್ನು ಈ ಜಿಯೋ ಒಂದು ಸೇ ಫಾರ್ ಎಕ್ಸಾಂಪಲ್ ಒಂದು 50 crore ಮೆಂಬರ್ಸ್ ಆರ್ ಯೂಸಿಂಗ್ ಜಿಯೋ, ಏರ್ಟೆಲ್ ಆರ್ ಯೂಸಿಂಗ್ ಅರೌಂಡ್ 40 crores ಮೆಂಬರ್ ಆರ್ ಯೂಸಿಂಗ್ ಏರ್ಟೆಲ್, then Vodafone around 10 crore, BSNL maybe 1 or 2 crore, say 1 crore. So 50 crore, 40 crore, 10 crore, 1 crore. ಇದನ್ನು ನಾವು ಆವ್ರೇಜ್ ಮಾಡಬೇಕಾದ್ರೆ, ಸೊ ಲೆಟ್ ಅಸ್ ಟೇಕ್ ಆವ್ರೇಜಿಂಗ್ ಅಂತಂದರೆ 50 ಟೋಟಲಾಗಿ ನಮ್ಮ ಈ ಪಾಪ್ಯುಲೇಷನಲ್ಲಿ ಎಷ್ಟು ಜನ 50 crore ಅಂತ ತೊಗೊಂಡ್ರೆ ಎಷ್ಟು ಜನ ಇಲ್ಲಿ ನಾವು ಪರ್ಸೆಂಟೇಜ್ ಹಾಕ್ಕೊಂಡು ಹೋಗ್ಬೋದಲ್ಲ. ವಿ ಕ್ಯಾನ್ ಡೂ ಇಟ್ ಆಸ್ ಅ ಪರ್ಸೆಂಟೇಜ್. ಬಟ್ ಬರೀ ನಾವು BSNL ಅವರು ಎಷ್ಟು ಡೇಟಾ ಯೂಸ್ ಮಾಡ್ತಾರೆ ಅದನ್ನು ನೋಡ್ಬೋದು, ಅಥವಾ BSNL ಒಂದೇ ಡೇಟಾ ತೊಗೊಂಡು ವಿ ಕ್ಯಾನ್ ಫೈಂಡ್ ಔಟ್ ಹೌ ಮೆನಿ ಮೆಂಬರ್ಸ್ ಆರ್ ಯೂಸಿಂಗ್ ಇಟ್. ಸೊ ಇಲ್ಲಿ ಏನು ಮಾಡ್ತೀವಿ ನಾವು, ಎಷ್ಟು ಜನ ಎಷ್ಟು ಡೇಟಾ ಯೂಸ್ ಮಾಡ್ತಾರೆ. ಬಿಕಾಸ್ ದೀಸ್ ಸರ್ವಿಸ್ ಪ್ರೊವೈಡರ್ ದೇ ಆರ್ ಗಿವಿಂಗ್ ಕಾಲ್ ಫೆಸಿಲಿಟಿ ಆ್ಯಸ್ ವೆಲ್ ಆ್ಯಸ್ ಡೇಟಾ ಫೆಸಿಲಿಟಿ ಅಲ್ಲ. ಕಾಲ್ ಫೆಸಿಲಿಟಿ ಮತ್ತು ಡೇಟಾ ಫೆಸಿಲಿಟಿ ಎರಡೂ ತೊಗೊಂಡವರು ಎಷ್ಟು ಪರ್ಸೆಂಟೇಜ್ ಅವರು ಯೂಸ್ ಮಾಡ್ತಾರೆ ಅದನ್ನು ಚೆಕ್ ಮಾಡ್ಬೋದು. ಆಮೇಲೆ ಅದರಲ್ಲಿರೋ ಒಂದು ಆವ್ರೇಜಿಂಗ್ ನಾವು ಮಾಡ್ಬೋದು. ಆವ್ರೇಜಿಂಗ್ ಅಂದರೆ ಸೇ ಫಾರ್ ಎಕ್ಸಾಂಪಲ್ ಇವಾಗ BSNL ತೊಗೊಳಲ್ಲ, 1 ಕೋಟಿ ಜನಗಳು ಯೂಸ್ ಮಾಡ್ತಾ ಇದ್ದಾರೆ ಕಾಲ್ ಪರ್ಪಸ್ಗೆ ಆ್ಯಸ್ ವೆಲ್ ಆಸ್ ಡೇಟಾ ಪರ್ಪಸ್. 1 ಕೋಟಿಲಿ ಎಷ್ಟು ಡೇಟಾ ಇದು ಯೂಸ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಪರ್ ಡೇ 2 crore MB ಆ ಥರ 2 crore MBs ಆರ್ 5 crore MBs. ಆವ್ರೇಜ್ ಏನಾಗುತ್ತೆ, ಆವ್ರೇಜ್ 5 crore MB ಡಿವೈಡೆಡ್ ಬೈ 1 crore users. ಸೊ ಇಟ್ ಗಿವ್ಸ್ 5 MB ಪರ್ ಡೇ 5 MB per day that BSNL users are using that data. ಸೊ ಈ ಥರನೇ ನಾವು ಜಿಯೋ ತೊಗೊಂಡ್ರೆ, ಇಫ್ ಇಟ್ ಈಸ್ ಜಿಯೋ 50 crore, ದೇ ಆರ್ ಯೂಸಿಂಗ್ 500 crore. ಸೊ 500 crore ಡಿವೈಡೆಡ್ ಬೈ 50 crore, ಸೊ ಹಿಯರ್ ಕಮ್ಸ್ 10 MB. ಇಲ್ಲೇನಾಯಿತು, BSNL ಜಸ್ಟ್ 5 MB ಬಂತು, ಇಲ್ಲಿ 10 MB ಬಂತು. ಸೊ ಈ ಥರ ನಾವು ವಿ ಆರ್ ಗೆಟಿಂಗ್ ಒಂದು ಜಿಸ್ಟ್ ಆಫ್ ದ ವ್ಯಾಲ್ಯೂಸ್, ಆರ್ ವಿ ಕ್ಯಾನ್ ಸಿ ದ ಸೆಂಟ್ರಲ್ ಒಂದು ಅದರದ್ದು ತಿರುಳು ತಗೋತಾ ಇದ್ದೀವಿ. ವಿ ಆರ್ ಟೇಕಿಂಗ್ ದ ಬೇಸಿಕ್ ಮಿಡಲ್ ಪಾಯಿಂಟ್, ಆರ್ ವಿ ಕ್ಯಾನ್ ಸೇ ದ ಸೆಂಟ್ರಲ್ ಪಾಯಿಂಟ್ ಆನ್ ವಿಚ್ ವಿ ಕ್ಯಾನ್ ಗಿವ್ ದ ಇಂಟರ್ಪ್ರಿಟೇಷನ್. ಸೊ ಏರ್ಟೆಲ್ ಅವರು ಅಥವಾ ಜಿಯೋದವರು ಜಾಸ್ತಿ ಡೇಟಾ ಯೂಸ್ ಮಾಡ್ತಾ ಇದ್ದಾರೆ ಕಂಪ್ಯಾರಿಟಿವ್ಲಿ BSNL ಡೇಟಾ ಯೂಸರ್ಸ್. ಸೊ ಈ ಥರ ನಾವು ಒಂದು ವಿ ಆರ್ ಗಿವಿಂಗ್ ಒನ್ ಇಂಟರ್ಪ್ರಿಟೇಷನ್ ಟು ದಟ್ ಡೇಟಾ, ಆ್ಯಂಡ್ ವಿ ಆರ್ ಆಲ್ಸೋ ಗಿವಿಂಗ್ ಒನ್ what we can say is we are taking the central part of the data. ಆಯಿತಾ, ನಾವು ಅಷ್ಟು ಜನದ್ದು ಸೆಂಟ್ರಲ್ ಪಾರ್ಟ್ ವಿ ಆರ್ ಟೇಕಿಂಗ್ ದ್ಯಾಟ್. ದಿಸ್ ಈಸ್ ಕಾಲ್ಡ್ ಅ ಸೆಂಟ್ರಲ್ ಟೆಂಡೆನ್ಸಿ. ಇಟ್ ಈಸ್ ನಾಟ್ ಓನ್ಲಿ ದ ಆವ್ರೇಜಿಂಗ್.
averaging ಒಂದೇ ಅಲ್ಲ, we can see what is the middle range of the data, or we can see how many more frequency of the data. All these things we can see in a different varieties we can interpret. ಅದನ್ನು ನಾವು ಈ ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಲಿ ಕಲಿತೀವಿ. ದಿಸ್ ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಗಿವ್ಸ್ is also called as a measure of central location. We can also know the central location ನೋಡ್ಬೋದು, ಕ್ವಾರ್ಟರ್ ಲೊಕೇಶನ್ ನೋಡ್ಬೋದು, ಮುಕ್ಕಾಲನೇ ಭಾಗ ನೋಡ್ಬೋದು. 10% 100% ತೊಗೊಂಡಾಗ 10%, 20%, 30% ಜಾಗದಲ್ಲಿ ಯಾವುದಿದೆ, 40% ಜಾಗದಲ್ಲಿ ಯಾವುದಿದೆ, ಆ ಥರ ನೋಡ್ಬೋದು. ಪರ್ಸೆಂಟೈಲಲ್ಲಿ ಪರ್ಸೆಂಟೇಜ್ ವೈಸಲ್ಲಿ 1% ಎಷ್ಟು, 25% ಎಷ್ಟು, 65% ಎಷ್ಟು, 87% ಎಷ್ಟು. ಆಲ್ ದೀಸ್ ಥಿಂಗ್ಸ್ ವಿ ಕ್ಯಾನ್ ಸಿ ಇನ್ ದಿಸ್ ಸೆಂಟ್ರಲ್ ಟೆಂಡೆನ್ಸಿ. ಒನ್ ಬೈ ಒನ್ ಯು ಲರ್ನ್. ಫಸ್ಟು ನಾವು ಸೆಂಟ್ರಲ್ ಟೆಂಡೆನ್ಸಿಗೆ ಬೇಸಿಕ್ಕಾಗಿ ನಾವು ಮೀನ್, ಮೀಡಿಯನ್, ಮೋಡ್ ಅಂತ ನೋಡ್ತೀವಿ. ಮೀನ್ ಈಸ್ ಆವ್ರೇಜಿಂಗ್, whereas median we are finding the location, middle central location. Mode is how many times it has occurred, more time occurrence of the data is called a mode. ಇಷ್ಟನ್ನು ನಾವು ಈ ಸೆಂಟ್ರಲ್ ಟೆಂಡೆನ್ಸಿಲಿ ನೋಡ್ತೀವಿ, ಆಯಿತಾ. ದಿಸ್ ಇಸ್ ಕಾಲ್ಡ್ ಅ ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಲೆಟ್ us see what is average ಅಥವಾ mean. Average is a single value that represents group of values. The whole group ಏನಿದೆ ಅದರದ್ದು ಆವ್ರೇಜ್ ತಗೋತೀವಿ. You can take your own class example. You have around say for example ಒಂದು 15 members ಇದ್ದೀರಾ ಅಂದ್ಕೊಳ್ಳೋಣ. ಸೊ ಇನ್ ದ್ಯಾಟ್ ಕೇಸ್ ವಾಟ್ ಈಸ್ ದ ವಿ ಕ್ಯಾನ್ ಟೇಕ್ ಆವ್ರೇಜ್ ಇನ್ ಎನಿಥಿಂಗ್, ಲೈಕ್ ಏಜ್ ಆವ್ರೇಜ್ ಮಾಡ್ಬೋದು, ಹೈಟ್ ಆವ್ರೇಜ್ ಮಾಡ್ಬೋದು, ವೇಟ್ ಆವ್ರೇಜ್ ಮಾಡ್ಬೋದು, ಮಾರ್ಕ್ಸ್ ಆವ್ರೇಜ್ ಮಾಡ್ಬೋದು. ಓಕೆ, ಟೋಟಲ್ ಎಷ್ಟು ಹೈಟ್ ಇದ್ದೀರಾ ಎಲ್ಲನೂ ಟೋಟಲ್ ಮಾಡಿ ಡಿವೈಡೆಡ್ ಬೈ 50 ನಂಬರ್ಸ್ ಆ ಥರ ಮಾಡ್ಬೋದು. ವೇಟ್ ಎಷ್ಟು ಜನ ಇದ್ದೀರಾ ಎಲ್ಲರದು ಟೋಟಲ್ ವೇಟ್ ಮಾಡಿಬಿಟ್ಟು ಡಿವೈಡೆಡ್ ಬೈ 50 ಮಾಡ್ಬೋದು. ಅಥವಾ ಏಜ್ ಏನಿದೆ ಎಲ್ಲನೂ ಟೋಟಲ್ ಮಾಡಿ ಡಿವೈಡೆಡ್ ಬೈ 50 ಮಾಡ್ಬೋದು. ಸೊ ಆವ್ರೇಜಿಂಗ್ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಆ್ಯಕ್ಚುಲಿ ಲೆವೆಲಿಂಗ್ ಆಲ್ ದ ಡಿಫ್ರೆನ್ಸಸ್ ಆಫ್ ಇಂಡಿವಿಜುವಲ್ ವ್ಯಾಲ್ಯೂಸ್. ಆ ಲೆವೆಲ್ ಮಾಡ್ತಾ ಇದ್ದೀವಿ ನಾವು. ಓಕೆ, ವಿ ಆರ್ ಲೆವೆಲಿಂಗ್ ದ individual differences, values, all these things. This is a significant figure in a whatever we call as a average. It's a significant figure for the statistician or whoever does the research, all these things. ಇದು ಆವ್ರೇಜಿಂಗು, ಇದನ್ನು ನಾವು ಮೀನ್ ಅಂತಲೂ ಹೇಳ್ತೀವಿ. ದಿಸ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ದ measure of central tendency. First order, in first order this comes. Okay, definition ನೋಡೋಣ. An average is a value which a typical or representative of the net of the data. ಸೊ ನೆಟ್ ಡೇಟಾ ಏನಿದೆ ಅದು ಜಸ್ಟ್ ಒಂದೇ ಒಂದು ತುಣುಕಲ್ಲಿ ಹೇಳಬೇಕು ಅಂದರೆ ಆವ್ರೇಜ್ ಮಾಡಿ ಹೇಳೋದು. ಸೊ ಈ ಕ್ಲಾಸಲ್ಲಿ 50 ಜನ ಇದ್ದರೆ ಎಲ್ಲರೂ ಅರೌಂಡ್ 18 ಇಯರ್ಸ್ ಅಂತ ಹೇಳ್ಬಿಡ್ಬೋದು. ಮೇ ಬಿ ದೇ ಆರ್ ಅರೌಂಡ್ 19 ಇಯರ್ಸ್, ದೇ ಆರ್ ಇನ್ನೂ 18 ತುಂಬಿರಲ್ಲ. ಸೊ ಈ ಥರ ಕೇಸ್ ಇದ್ದಾಗ ಆವ್ರೇಜಲ್ಲಿ ತೊಗೊಂಡಾಗ ಎಲ್ಲರೂ ಅರೌಂಡ್ 18 ಅಂತ ಹೇಳ್ಬೋದು. ಸೊ ದಿಸ್ ಇಸ್ ವಾಟ್ ವಿ ಡಸ್ ಇನ್ ಆವ್ರೇಜಿಂಗ್. ದಿಸ್ ಇಸ್ ವಾಟ್ ವಿ ಡೂ ಇಟ್ ಇನ್ ಅ ಮೀನ್ ಸೆಂಟ್ರಲ್ ಟೆಂಡೆನ್ಸಿ. This is called a average of first order. Okay, what are the characteristics of a good average? We'll see. It should be defined clear, unambiguity ande. It is ಹೆಂಗಿರಬೇಕು ಅಂದರೆ the data should, whatever the average also should give the clear picture of the data. ನಾ ಹೇಳಿದೆ ಇವಾಗ ಎಕ್ಸಾಂಪಲು 50 ಮೆಂಬರ್ಸಲ್ಲಿ ಅರೌಂಡ್ 18 ಇಯರ್ಸ್ ಅರೌಂಡ್ ಇದ್ದಾರೆ ಅಂತ. ಸೊ ದಿಸ್ ಈಸ್ ಆಂಬಿಗ್ಯುಯಸ್. ನಾನು ಅರೌಂಡ್ 18 ಇದ್ದಾರೆ ಅನ್ನೋದು ಇಟ್ಸ್ ನಾಟ್ ಅ ಕ್ಲಿಯರ್ ಪಿಕ್ಚರ್. ಆಫ್ಟರ್ ಆ್ಯಡಿಂಗ್ ಆ್ಯಂಡ್ ಡೂಯಿಂಗ್ ದ ಡಿವಿಷನ್, ಎಲ್ಲರದು ಏಜನ್ನ ಆ್ಯಡ್ ಮಾಡಿ 50ಇಂದ ಡಿವೈಡ್ ಮಾಡಿ ಇಟ್ ಮೇ ಕಮ್ 18.2, 18.3. ಓಕೆ, ದಟ್ ಗೀವ್ಸ್ ದ ಕ್ಲಿಯರ್ ಕಟ್ ಪಿಕ್ಚರ್ ಆಫ್ ದ ಆವ್ರೇಜ್. ಸೊ ಇಟ್ ಶುಡ್ ಬಿ ಕ್ಲಿಯರ್ ಆಗಿರಬೇಕು ಮತ್ತು ರೈಟ್ ನಂಬರ್ ಇರಬೇಕು. ಯಾವುದೇ ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಾರ್ದು. ಅನ್ಆಂಬಿಗ್ಯುಯಸ್. ಓಕೆ, ಇಟ್ ಶುಡ್ ನಾಟ್ ಹ್ಯಾವ್ ಎನಿ ಕನ್ಫ್ಯೂಷನ್ ಸೊ ದಟ್ ಇಟ್ ಲೀಡ್ಸ್ ಟು
ಒನ್ ಆ್ಯಂಡ್ ಓನ್ಲಿ ಒನ್ ಇಂಟರ್ಪ್ರಿಟೇಷನ್ ಬೈ ಡಿಫ್ರೆಂಟ್ ಪರ್ಸನ್. ಯಾರೇ ಏನೇ ಮಾಡಿದ್ರೂ ಎಷ್ಟು ಜನನೂ ಇವಾಗ ಈ ಡೇಟಾನ ಒಂದು 20 ಜನ ಸ್ಟ್ಯಾಟಿಸ್ಟಿಕ್ಸ್ ಬಂದು ಮಾಡಿದ್ರೂ ಮೀನ್ ಶುಡ್ ಬಿ 18.2 ಅಲ್ವಾ? ಆ ಥರ ಬಂದಾಗ ದಿಸ್ ಇಸ್ ಅ ಗುಡ್ ಆ್ಯಾವ್ರೇಜ್. ಯಾರೋ ಒಬ್ಬರು ಬೇರೆ ಸ್ಟ್ಯಾಟಿಸ್ಟಿಷಿಯನ್ ಬಂದು ಅವ್ರು ಯಾವುದೋ ಸೇಮ್ ಡೇಟಾನ ಬೇರೆ ಥರ ಮಾಡಿದಾಗ ಆ್ಯಾವ್ರೇಜ್ 18.5 ಬಂದರೆ ದಟ್ ಈಸ್ ನಾಟ್ ಅ ಗುಡ್ ಆ್ಯಾವ್ರೇಜ್. So here whatever we give the average, it should be clear and unambiguous. It should be easy to understand and simple to compute and should not involve heavy arithmetic calculation. Good averaging should be easy to understand. ಎಲ್ಲರಿಗೂ ಅರ್ಥ ಆಗಬೇಕು ಹೆಂಗೆ ಮಾಡೋದು ಅಂತ. ಸಿಂಪಲ್ ಆಗಿರಬೇಕು ಕ್ಯಾಲ್ಕುಲೇಷನು, ಮತ್ತು ಜಾಸ್ತಿ ಫಾರ್ಮುಲಾಸು, ಆಮೇಲೆ ಆ ಫಾರ್ಮುಲಾಸ್ಗೆ ಇನ್ನೊಂದು ಫಾರ್ಮುಲಾ ಹಾಕೋದು, ಇನ್ನೊಂದು ಫಾರ್ಮುಲಾಗೆ ಇನ್ನೊಂದು ಫಾರ್ಮುಲಾ ಹಾಕೋದು, ದ್ಯಾಟ್ ಶುಡ್ ನಾಟ್ ಬಿ ಡನ್. ಸೊ ಇಟ್ ಶುಡ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕ್ಯಾಲ್ಕುಲೇಟ್. It should be based on all the items of a given set of data is computed the average. To compute the average. ಇಲ್ಲಿ ನಾನು ಹೇಳಿದೆ ಎಕ್ಸಾಂಪಲ್ಲಿ 50 ಜನ ಕ್ಲಾಸಲ್ಲಿದ್ದಾರೆ, 50 ಜನದ್ದು ನಾನು ಆ್ಯಾವ್ರೇಜ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ ವಾಟ್ ಎವರ್ ದ ಏಜ್ ದೆ ಗಿವ್ ಆಲ್ ದ 50 ಇರಬೇಕು. ನನಗೆ 48 ಜನದ ಕೊಟ್ಬಿಟ್ಟು 50 ಆ್ಯಾವ್ರೇಜ್ ಮಾಡಿ ಅಂದರೆ ಆಗಲ್ಲ. It is not done. It is the averaging of 48 members, not for the 50 members. So it should be taken from all the input, all the items in the sample. It should be suitable for further algebra mathematical treatment, capable of being used in further statistical computation. ಈ ಆ್ಯಾವ್ರೇಜಿಂಗ್ ಏನಿದೆ ಅದು ಮುಂದೆ ಬೇರೆ ಬೇರೆ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಟೂಲ್ಸ್ಗೆ ಯೂಸ್ ಆಗಬೇಕು, ಆ ಥರ ಇರಬೇಕು. ಬರೀ ಇದೊಂದಕ್ಕೆ ಅಷ್ಟೇ ಅಂತಲ್ಲ. ಇಟ್ ಶುಡ್ ಬಿ ಯೂಸ್ಡ್ ಫಾರ್ ಫರ್ದರ್ ಕ್ಯಾಲ್ಕುಲೇಷನ್ಸ್ ಆರ್ ಫರ್ದರ್ ಸ್ಟ್ಯಾಟಿಸ್ಟಿಕಲ್ ಕಂಪ್ಯೂಟೇಷನ್ಸ್. ದೆನ್ ಓನ್ಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಗುಡ್ ಆ್ಯಾವ್ರೇಜ್. ಸೊ ಎಲ್ಲಿ ಇದು ಆ್ಯಾವ್ರೇಜ್ ಯೂಸ್ ಆಗುತ್ತೆ ಅಂದರೆ ಇಟ್ ಈಸ್ ಯೂಸ್ಫುಲ್ ಟು ಡಿಸ್ಕ್ರೈಬ್ ದ ಡಿಸ್ಟ್ರಿಬ್ಯೂಷನ್ ಇನ್ ಅ ಕನ್ಸೈಸ್ ಮ್ಯಾನರ್. ಆ ಡಿಸ್ಟ್ರಿಬ್ಯೂಷನ್ ಏನಿದೆ, ಡೇಟಾ ಏನಿದೆ, ದೊಡ್ಡ ಡೇಟಾ, ಅದನ್ನು ಒಂದು ಬ್ರೀಫಾಗಿ ವೆರಿ ಶಾರ್ಟಾಗಿ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂದಾಗ ಆ್ಯಾವ್ರೇಜಿಂಗ್ ಯೂಸ್ ಆಗುತ್ತೆ. ಇಟ್ ಈಸ್ ಯೂಸ್ಫುಲ್ ಟು ಕಂಪೇರ್ ಡಿಫ್ರೆಂಟ್ ಡಿಸ್ಟ್ರಿಬ್ಯೂಷನ್ಸ್. ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ಸ್ ಕಂಪೇರ್ ಮಾಡೋದಕ್ಕೆ ನಾನು ಹೇಳಿದೆ, ಏರ್ಟೆಲ್ ಇರ್ಬೋದು, ಜಿಯೋ ಇರ್ಬೋದು, BSNL ಇರ್ಬೋದು, ಈ ಥರ ಬೇರೆ ಬೇರೆ ಡೇಟಾ ಕಂಪೇರ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಫುಲ್ ಟು ಕಂಪೇರ್ ವೇರಿಯಸ್ ಸ್ಟ್ಯಾಟಿಸ್ಟಿಕಲ್ ಮೆಷರ್ಸ್. ಬೇರೆ ಬೇರೆ ಸ್ಟ್ಯಾಟಿಸ್ಟಿಕಲ್ ಟೂಲ್ನ ಮೆಷರ್ ಮಾಡೋದಕ್ಕೆ ಆ್ಯಾವ್ರೇಜಿಂಗ್ ಯೂಸ್ ಮಾಡ್ತಾರೆ. ನೀವು ಇದು ಡಿಸ್ಪರ್ಷನ್ನು, ಸ್ಕೀವ್ನೆಸ್ಸು, ಕೊರ್ಟೋಸಿಸ್ ಇದನ್ನು ಮುಂದೆ ದಿನಗಳಲ್ಲಿ ಓದ್ತೀರ. ಫಂಕ್ಷನ್ಸ್ ಆಫ್ ಎನ್ ಆ್ಯಾವ್ರೇಜ್. ಆ್ಯಾವ್ರೇಜದು ಫಂಕ್ಷನ್ಸ್ ನೋಡೋಣ. ಟು ಫೆಸಿಲಿಟೇಟ್ ಕ್ವಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾಂಪ್ಲೆಕ್ಸ್ ಡೇಟಾ. ದೊಡ್ಡ ಡೇಟಾ, ಕಾಂಪ್ಲೆಕ್ಸ್ ಆಗಿದೆ ಡೇಟಾ, ಅದನ್ನು ತುಂಬ ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅಥವಾ ಈಸಿಯಾಗಿ ಇಂಟರ್ಪ್ರಿಟ್ ಮಾಡ್ಬೋದು, ಅದನ್ನು ಅರ್ಥ ಮಾಡ್ಕೋಬೋದು, ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ನೆಕ್ಸ್ಟ್ ಫೆಸಿಲಿಟೇಟ್ ಕಂಪ್ಯಾರಿಸನ್. ಒಂದಷ್ಟು ಡೇಟಾಗಳಿದೆ, ಆ ಡೇಟಾಗೂ ಈ ಡೇಟಾಗೂ ಕಂಪ್ಯಾರಿಸನ್ ಮಾಡೋದಕ್ಕೆ ಆ್ಯಾವ್ರೇಜಿಂಗ್ ಈಸ್ ವೆರಿ ಯೂಸ್ಫುಲ್. ಇವಾಗ ನಿಮ್ಮ ಕ್ಲಾಸಲ್ಲಿ ನಾನು ಹೇಳಿದೆ ಆ್ಯಾವ್ರೇಜ್ ಏಜ್ ಈಸ್ 18.2. ಮೇ ಬಿ ಮಾಸ್ಟರ್ ಡಿಗ್ರಿ ಹೋದಾಗ ಅಥವಾ ಇವಾಗ BBA ಇರ್ಬೋದು, BComದು 18.3 ಬರ್ಬೋದು ಅಲ್ವಾ. ಮಾಸ್ಟರ್ ಡಿಗ್ರಿಲಿ ಹೋದಾಗ ಅಲ್ಲಿ 20.4 ಬರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಕಂಪ್ಯಾರಿಸನ್ ಆಫ್ ಡೇಟಾ. ಇಟ್ ಎಸ್ಟಾಬ್ಲಿಷಸ್ ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್. ಒಂದು ಡೇಟಾಗೂ ಇನ್ನೊಂದು ಡೇಟಾಗೂ ಒಂದು ರಿಲೇಷನ್ಶಿಪ್ ಬಿಲ್ಡಪ್ ಮಾಡುತ್ತೆ. ಯಾವುದು? ಮ್ಯಾಥಮೆಟಿಕಲ್ ರಿಲೇಷನ್. ಇವಾಗ ಜಿಯೋ ಡೇಟಾ ಇರ್ಬೋದು, BSNL ಡೇಟಾ ಇರ್ಬೋದು, ದೀಸ್ ಆರ್ ಡಿಫ್ರೆಂಟ್ ಡೇಟಾಸ್. ವಾಟ್ ವಿ ಆರ್ ಡೂಯಿಂಗ್, ಎರಡೂ ನಾವು ಆ್ಯಾವ್ರೇಜ್ ತೊಗೊಂಡು ಅದನ್ನು ಒಂದು ಕಂಪೇರ್ ಮಾಡೋಕ್ಕೆ ನಾವು ಮ್ಯಾಥಮೆಟಿಕಲಿ ವಿ ಆರ್ ಕ್ರಿಯೇಟಿಂಗ್ ಅ ರಿಲೇಷನ್ಶಿಪ್ ಹಿಯರ್. ನೆಕ್ಸ್ಟ್, ಕೇಪಬಲ್ ಆಫ್ ಫರ್ದರ್ ಸ್ಟ್ಯಾಟಿಸ್ಟಿಕಲ್ ಕಂಪ್ಯಾರಿಸನ್. ಆ್ಯಸ್ ವಿ ನೋ, ದಿಸ್ ಆ್ಯಾವ್ರೇಜ್ ಏನಾಗುತ್ತೆ, ಇಟ್ಸ್ ಅ ಬೇಸ್ ಫಾರ್ ಸೋ ಮೆನಿ ಮ್ಯಾಥಮೆಟಿಕಲ್ ಟೂಲ್ಸ್ ಆರ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್. ಸೊ ಈ ಬೇಸ್ನ ಇಟ್ಕೊಂಡು ಬೇರೆ ವೆರೈಟೀಸ್ ಆಫ್ ಟೂಲ್ಸ್ನ ಯೂಸ್ ಮಾಡ್ತಾರೆ ಕಂಪ್ಯಾರಿಸನ್ಗೆ. ಸೊ ದಿಸ್ ಆ್ಯಾವ್ರೇಜ್ ಈಸ್ ವೆರಿ ಮಚ್ ಹೆಲ್ಪ್ಫುಲ್. ಸೊ ಈ ಆ್ಯಾವ್ರೇಜ್ನ ನಾವು ಅರ್ಥಮೆಟಿಕ್ ಮೀನ್ ಅಂತ
ಇಲ್ಲಿ ಸ್ಟ್ಯಾಟಿಸ್ಟಿಕಲಲ್ಲಿ ಹೇಳ್ತೀವಿ. ದ ಅರ್ಥಮೆಟಿಕಲ್ ಮೀನ್ ಆಫ್ ಅ ಸೀರೀಸ್ ಆಫ್ ಐಟಮ್ ಇಸ್ ದ ಸಮ್ ಆಫ್ ದ ವ್ಯಾಲ್ಯೂಸ್ ಆಫ್ ಆಲ್ ಐಟಮ್ಸ್ ಡಿವೈಡೆಡ್ ಬೈ ದ ಟೋಟಲ್ ನಂಬರ್. ಅರ್ಥಮೆಟಿಕ್ ಮೀನ್ ಆರ್ ಆವ್ರೇಜಿಂಗ್ ಎರಡು ಆಲ್ಮೋಸ್ಟ್ ಒಂದೇ. ಸ್ಟ್ಯಾಟಿಸ್ಟಿಕಲ್ದಲ್ಲಿ ನಾವು ಮೀನ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಮಲ್ಟಿನ್ಯಾಷನಲ್ ಆವ್ರೇಜ್ ಆ್ಯಂಡ್ ಇಟ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. This is a first stage of central tendency, very popular because it gives the base ಆಗುತ್ತೆ ಎಷ್ಟೊಂದು ಬೇರೆ ಸ್ಟ್ಯಾಟಿಸ್ಟಿಕಲ್ ಟೂಲ್ಗೆ. ಅದಕ್ಕೆ ವಾಟ್ ಈಸ್ ದ ಮೆರಿಟ್ ಅಥವಾ ಅಡ್ವಾಂಟೇಜ್ ಅನ್ಬೋದು. ಈಸಿ ಟು ಕ್ಯಾಲ್ಕುಲೇಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್, ವೆರಿ ಈಸಿ. ಜಸ್ಟ್ ಟೋಟಲ್ ಮಾಡಬೇಕು ಮತ್ತು ಅದನ್ನು ನಂಬರಿಂದ ಎಷ್ಟು ಟೋಟಲ್ ನಂಬರ್ ಇದೆ ಅದನ್ನು ಡಿವೈಡ್ ಮಾಡಬೇಕು. ಇಟ್ ಈಸ್ ಅ ಪರ್ಫೆಕ್ಟ್ ಆ್ಯಾವ್ರೇಜ್ ಅಫೆಕ್ಟ್ ಬೈ ದ ವ್ಯಾಲ್ಯೂ ಆಫ್ ಎವ್ರಿ ಐಟಮ್ ಇನ್ ದ ಸೀರೀಸ್. ಎಲ್ಲ ಐಟಮ್ನ ತೊಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಆ್ಯಾವ್ರೇಜ್. ವಿ ಆರ್ ನಾಟ್ ಲಿವಿಂಗ್ ಎನಿ ಆಫ್ ದ ಐಟಮ್ಸ್. ದಟ್ಸ್ ವೈ ಇಟ್ ಈಸ್ ಅ ಪರ್ಫೆಕ್ಟ್ ಆ್ಯಾವ್ರೇಜ್. ಇಟ್ ಈಸ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆ್ಯಂಡ್ ನಾಟ್ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ದ ಸೀರೀಸ್. ಒಂದು ಸೀರೀಸ್ ಇದ್ದರೆ ಸೇ ಅಸೆಂಡಿಂಗ್ ಆರ್ಡ್ರಲ್ಲಿ ABCDಯಿಂದ ನಾವು ಹೆಸರುಗಳನ್ನ ಹಾಕೊಂಡು ಹೋದಾಗ A to Z ಅಲ್ಲಿ ಒಂದು 20 ಮೆಂಬರ್ಸ್ ಇದ್ದಾರೆ ಅಂದರೆ ಮಿಡಲ್ ಪೊಸಿಷನ್ ವಿ ಕ್ಯಾನ್ ಸೇ 10th ನಂಬರ್ನ ಮಿಡಲ್ ಪೊಸಿಷನಲ್ಲಿ ಹೇಳ್ಬೋದು. ಬಟ್ ಒನ್ಸ್ ದ ಆ್ಯಾವ್ರೇಜಿಂಗಲ್ಲಿ ನಾವೇನು ಮಾಡ್ತೀವಿ, ಈ ಥರ ಆಗಲ್ಲ. ಇಟ್ ಈಸ್ ನಾಟ್ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ದ ಸೀರೀಸ್. It is based on the total value and the division of the number. So that's why it is good, perfect average ಅಂತ ಹೇಳ್ತೀವಿ. ಸೊ ಆವ್ರೇಜ್ ಯಾವುದೇ ಥರ ಮಾಡಿದ್ರೂ ವಿಲ್ ಗೆಟ್ ಅ ಸೇಮ್ ಆನ್ಸರ್. ದಟ್ಸ್ ಒನ್ ಮೋರ್ ಅಡ್ವಾಂಟೇಜ್. ಆ್ಯಂಡ್ ಇಟ್ ಈಸ್ ಯೂಸ್ ಫಾರ್ ಫರ್ದರ್ ಕ್ಯಾಲ್ಕುಲೇಷನ್. ಇಟ್ ಗಿವ್ಸ್ ಗುಡ್ ಬೇಸ್ ಫಾರ್ ಕಂಪ್ಯಾರಿಸನ್. ದಿಸ್ ಇಸ್ ಅ ಬೇಸ್ ಫಾರ್ ಕಂಪ್ಯಾರಿಸನ್. ದೆರ್ ಆರ್ ಸಮ್ ಡಿಮೆರಿಟ್ ಅಥವಾ ಡಿಸ್ಅಡ್ವಾಂಟೇಜ್ in arithmetic mean. The mean is unduly affected by the extreme items. ಇವಾಗ ಮಾರ್ಕ್ಸ್ ತಗೊಳ್ಳೋಣ. ಮಾರ್ಕ್ಸ್ ಒಂದು 20 ಜನದ ಮಾರ್ಕ್ಸು ಒಬ್ಬರು ಫೇಲ್ ಆಗಿಬಿಟ್ಟಿದ್ದಾರೆ, ಒಬ್ಬರು 100ಗೆ 100 ತೊಗೊಂಡಿದ್ದಾರೆ. ಅಲ್ಲಿ ಆವ್ರೇಜ್ ತೊಗೊಂಡಾಗ ಎಲ್ಲರಿಗೂ ನಾವು 50 or 60 ಮಾರ್ಕ್ಸ್ ಬರೋಂಗೆ ಬಂದ್ಬಿಡುತ್ತೆ. 100 ಮಾರ್ಕ್ಸ್ ತೊಗೊಂಡಿದ್ದವನಿಗೂ ಆ್ಯಾವ್ರೇಜಲ್ಲಿ 60 ಬರುತ್ತೆ. ಇಲ್ಲಿ 0 ತೊಗೊಂಡು ಫೇಲ್ ಆದವನಿಗೂ ಇಲ್ಲಿ ಆ್ಯಾವ್ರೇಜಲ್ಲಿ 60 ಬರುತ್ತೆ. ಸೊ ದಟ್ ಈಸ್ ವಾಟ್ ದ ಎಕ್ಸ್ಟ್ರೀಮ್ಸ್, ಎರಡು ಎಕ್ಸ್ಟ್ರೀಮ್ಸ್ ಅಫೆಕ್ಟ್ ಆಗಲ್ಲ ಇಲ್ಲಿ. ದಿಸ್ ಇಸ್ ವಾಟ್ ದ ಡಿಮೆರಿಟ್ಸ್. ಇಟ್ ಈಸ್ unreliable. It may lead to false conclusion. Sometimes unreliable. We can't rely on the average. ನಾನೇನು ಹೇಳಿದೆ, ತುಂಬ ಚೆನ್ನಾಗಿ ಓದೋರು ಪೈಕಿ ಇಲ್ಲಿ ಓದದೇ ಇರೋರು ಸೇರಿಕೊಂಡು ಎಲ್ಲರೂ ಓದೋರು ಅಂತ ಬಂದ್ಬಿಡ್ತಾರೆ. ಸೊ ವಿ ಕಾಂಟ್ ರಿಲೈ ಆನ್ ದಿಸ್. ಇಟ್ ಈಸ್ ನಾಟ್ ಯೂಸ್ಫುಲ್ ಫಾರ್ ದ ಸ್ಟಡಿ ಆಫ್ ಕ್ವಾಲಿಟೀಸ್. ಆಬ್ವಿಯಸ್ಲಿ ನಂಬರ್ಸ್ ಇದ್ದಾಗ ಮಾತ್ರ ನಾವು ಆ್ಯಾವ್ರೇಜಿಂಗ್ ಅಥವಾ ಮೀನ್ ಮಾಡ್ತೀವಿ. ಕ್ವಾಲಿಟೀಸ್ ಬಂದಾಗ ಹೌ ವಿಲ್ ಗಿವ್ ದ ನಂಬರ್ಸ್, ಇಟ್ ಈಸ್ ಡಿಫಿಕಲ್ಟ್. ಸೊ ಇಟ್ ಕೆನಾಟ್ ಬಿ ಲೊಕೇಟೆಡ್ ಬೈ ದ ಗ್ರಾಫಿಕ್ ಮೆಥಡ್. ಗ್ರಾಫಿಕ್ ಮೆಥಡಲ್ಲಿ ನಾವು ಏನು ಒಂದಷ್ಟು ಪ್ರಾಬ್ಲಮ್ಸ್ ಮಾಡ್ತೀವಿ, ಆ ಥರ ಈ ಆ್ಯಾವ್ರೇಜ್ನ ಗ್ರಾಫಿಕ್ ರೆಪ್ರೆಸೆಂಟೇಷನ್ ಮಾಡೋಕ್ಕಾಗಲ್ಲ. ದಿಸ್ ಇಸ್ ವಾಟ್ ದ ಡಿಸ್ಅಡ್ವಾಂಟೇಜ್. Now let us see how the problems will be there on the arithmetic mean. Simple ಆಗಿ ಒಂದು ಪ್ರಾಬ್ಲಮ್ ಮಾಡೋಣ. There are different varieties of series. First you have to understand discrete series, continuous series. Continuous series ಅಂದರೆ ನಾವು ನೋಡಿದ್ವಿ, ಕ್ಲಾಸ್ ಇಂಟರ್ವಲ್ಸ್ ಇತ್ತು. 0 to 5, 5 to 10, 10 to 15 ಆಯಿತಾ. ದಟ್ ಈಸ್ ಕಾಲ್ಡ್ ಕ್ಲಾಸ್ ಇಂಟರ್ವಲ್ಸ್, ವೇರ್ ಇಟ್ ಈಸ್ ಕಂಟಿನ್ಯೂಸ್ ಬೇಸಿಸಲ್ಲಿ, ರೇಂಜ್ ಬೇಸಿಸಲ್ಲಿ ಇರುತ್ತೆ. ವೇರ್ ಆಸ್ ದ ಡಿಸ್ಕ್ರೀಟ್ ಸೀರೀಸ್ ಅಂತಿರುತ್ತೆ, ಇಟ್ ವಿಲ್ ಬಿ ಜಸ್ಟ್ ನಂಬರ್ಸ್. ಲೈಕ್ ದಿಸ್ ಎಕ್ಸಾಂಪಲ್, find our mean from the following data. This is a roll number they have given. This is a discrete data, just they have given the numbers and a roll number ge marks kottidare. First roll number ge 21 hange, second one ge 30 marks, third one ge, third roll number ge 28 marks, 4 ge 40, 5 ge 26, 6 ge 34, 7 ge 40, 8 ge 9, 9 ge 15, 10 ge 17. So these roll numbers, it is not continuous basis. ಕಂಟಿನ್ಯೂಸ್ ಆಗಿ ಕೊಟ್ಟಿಲ್ಲ ಅವರು, ರೋಲ್ ನಂಬರ್ನ ಒನ್ ನಂಬರ್ಸೇ ಕೊಟ್ಟಿದ್ದಾರೆ. ಈ ಥರ ಸೀರೀಸ್ ಇರೋದನ್ನು ನಾವೇನು ಹೇಳ್ತೀವಿ, ಡಿಸ್ಕ್ರೀಟ್ ಸೀರೀಸ್. ಫಸ್ಟ್ ಅಥವಾ ಇಂಡಿವಿಜುವಲ್ ಸೀರೀಸ್ ಅಥವಾ ಡಿಸ್ಕ್ರೀಟ್ ಸೀರೀಸ್ ಅಂತ ಹೇಳ್ತೀವಿ. ಯೂಶ್ವಲ್ ಆಗಿ ಈ ಥರ
ಕೊಟ್ಟಿರೋ ಸೀರೀಸ್ನ ಸಿಂಪಲ್ಲಾಗಿ ಫಾರ್ಮುಲಾ ನಮಗೆ ಗೊತ್ತು ಏನು ಟೋಟಲ್ನ ಮಾರ್ಕ್ಸ್ನ ಮಾಡಿಬಿಟ್ಟು ಆಮೇಲೆ ಎಷ್ಟು ಜನ ಇದ್ದಾರಪ್ಪ 1 2 3 4 5 6 7 8 9 10 ರೋಲ್ ನಂಬರ್ ಇದೆ ಮೀನ್ಸ್ 10 ಜನ ಇದ್ದಾರೆ. ಸೊ 10 ನಂಬರ್ ಆ್ಯಂಡ್ ದೇ ಹ್ಯಾವ್ ಗಾಟ್ ಟೋಟಲ್ ದಿಸ್ ಮಚ್. ಸೊ 10 ಏನು ಟೋಟಲ್ ಬಂದಿದೆ, ಟೋಟಲ್ ಡಿವೈಡೆಡ್ ಬೈ 10 ವಿಲ್ ಗೆಟ್ ದ ಆ್ಯಾವ್ರೇಜ್ ಆರ್ ಮೀನ್. ಅದನ್ನೇ ಸೊಲ್ಯೂಷನ್ ಇಲ್ಲಿ ಮಾಡಿದ್ದಾರೆ ನೋಡೋಣ. ಡೌನ್ ಸಿ ಸೊಲ್ಯೂಷನ್ ಇದನ್ನು ಏನು ಇವರು ಹಾರಿಸಾಂಟಲ್ ಆಗಿದೆ ಅದನ್ನು ವರ್ಟಿಕಲಲ್ಲಿ ಹಾಕ್ಕೊಳ್ಳೋಣ. ರೋಲ್ ನಂಬರ್ ಆ್ಯಂಡ್ ದ ಮಾರ್ಕ್ಸ್ನ ಎಕ್ಸ್ ಅಂತ ಬರೆಯೋಣ. ಸೊ ಹಿಯರ್ ದ ಟೋಟಲ್ ಆಫ್ ಎಕ್ಸ್, ಸಿ ಎನ್ ಈಸ್, this is a numbers, n is 10 number, x is total is 300. For total we have written andra side alli m tara bardide alla, side m, this is called sigma x. Sigma means summation ಆಯಿತಾ. ಈ ಸಿಂಬಲ್ನ ಸಮೇಷನ್ ಅಂತ ಹೇಳ್ತೀವಿ. that we are doing the sum of all these 10 numbers. This is called summation of x, or we can say sigma x. ಬಿಕಾಸ್ ಎಕ್ಸ್ನ ಮಾರ್ಕ್ಸ್ನ ನಾವು ಎಕ್ಸ್ ಅಂತ ಮಾಡಿದಾಗ ಟೋಟಲ್ ಸಿಗ್ಮಾ ಎಕ್ಸ್ ಅಂತ ಹೇಳ್ತೀವಿ ಅಥವಾ ಸಮೇಷನ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ದ ಟೋಟಲ್ ಸಮ್ ಇಸ್ 300. ಸೊ ಸಿಗ್ಮಾ ಎಕ್ಸ್ ಇಸ್ 300 ಆರ್ ಸಮೇಷನ್ ಆಫ್ ಎಕ್ಸ್ ಇಸ್ 300. ನೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಮೀನ್. ಆ್ಯಸ್ ವಿ ನೋ ಟೋಟಲ್ ಸಮ್ ಡಿವೈಡೆಡ್ ಬೈ ನಂಬರ್ ಇಸ್ ಮೀನ್. ಅದನ್ನೇ ನಾವು ಫಾರ್ಮುಲಾದಲ್ಲಿ ಹಾಕ್ತಾ ಇದ್ವಿ. ವೆರಿ ಸಿಂಪಲ್ ಫಾರ್ಮುಲಾ, ದಟ್ ಈಸ್ ಫಾರ್ಮುಲಾ ಫಾರ್ ಮೀನ್. ಮೀನ್ಗೆ ಎಕ್ಸ್ ಮೇಲೆ ಒಂದು ಬಾರ್ ಬರುತ್ತೆ. ಓಕೆ, ಎಕ್ಸ್ ಮೇಲೆ ಒಂದು ಬಾರ್ ಮೀನ್ ಅಂತ, ಅದಕ್ಕೆ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಎನ್ ಈಸ್ 10. ಸೊ 300 ಡಿವೈಡೆಡ್ ಬೈ that is 10 is equal to 30. The mean marks in that particular class is 30. ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಮೀನ್ ಮಾರ್ಕ್ಸ್ ಎಷ್ಟು? 30. 30 is the mean marks for this. So hope you understood. This is a simple, very understandable formula for the mean. ಇನ್ನು ಮುಂದೆ ಇದು ಡಿಸ್ಕ್ರೀಟಲ್ಲೇ ದಿಸ್ ಇಸ್ ಅ ಡೈರೆಕ್ಟ್ ಮೆಥಡು, ದೆರ್ ಆರ್ ಇಂಡೈರೆಕ್ಟ್ ಮೆಥಡ್, 2-3 ಥರ ಮೆಥಡ್ ಇದೆ. ಆ ಮೆಥಡಲ್ಲಿ ನಾವು ಇದನ್ನು ಮುಂದೆ ಮಾಡ್ಕೊಂಡು ಹೋಗ್ತೇವೆ. ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು.